ಊರಿಗೇ ಒಂದು ಹಬ್ಬ, ಆ ರೀತಿ ನಾವು ಮಾಡಿಸ್ಕೊಂಡು ಬಂದವರು ಈ ಹಿಂದೆ. ಈ ಹಬ್ಬದ ಕಲೆಕ್ಷನಿಗೋಸ್ಕರ ದೊಂಗೊಳ್ಳಿಗೆಲ್ಲ ಹೋಗಿ, ಮಲ್ಪೆಗೆ ಹೋಗಿ, ಮತ್ತು ಊರು ಮನೆಗೆಲ್ಲ ತಿರುಗಾಟ ಮಾಡಿ 2 ದಿವಸದ ಕಾರ್ಯಕ್ರಮ. ಅದು ರಾತ್ರಿ 12 ಗಂಟೆವರೆಗೆ ಶುರು ದಿವಸ, ಮಾಡ ದಿವಸ ಬೆಳಿಗ್ಗೆ 6 ಗಂಟೆವರೆಗೂ ಕಾರ್ಯಕ್ರಮ ಮಾಡ್ತಾಯಿದ್ದ ದಿವಸ ಈ ಹಿಂದೆ ಇತ್ತು. ಆವಾಗ ಊರಿನ ನಮ್ಮ ನಮ್ಮ ಅಣ್ಣ ಕೆ ಸಿ ಕುಂದರ್ರವರ ನೇತೃತ್ವದಲ್ಲಿ ಈ ಎಲ್ಲ ಶಿಕ್ಷಣ ಸಂಸ್ಥೆಗಳು ಇವತ್ತು ಸಮರ್ಥವಾಗಿ ಒಳ್ಳೆಯ ರೀತಿಯಲ್ಲಿ ಒಂದು ಮುಂಚೂಣಿ ಒಂದು ವ್ಯವಸ್ಥೆಗೆ ಬಂದು ನಿಂತಿದೆ ಅಂತ ಹೇಳಲಿಕ್ಕೆ ತುಂಬ ಹೆಮ್ಮೆ ಆಗ್ತಾಯಿದೆ. ಅವರ ಒಂದು ಕನಸಿದ್ದಿದೆ, ಈ ಭಾಗದಲ್ಲಿ ವಿದ್ಯಾ ಕೇಂದ್ರಗಳನ್ನು ಸ್ಥಾಪಿಸಬೇಕು. ಅವರು ತಾಲೂಕು ಬೋರ್ಡ್ ಅಧ್ಯಕ್ಷರಾಗಿರುವಾಗ ಈ ಭಾಗದಲ್ಲಿರುವ ಮೊದಲು ಪ್ರೈಮರಿ ಬಿಲ್ಡಿಂಗ್ ಪೂರ್ಣ ಕಟ್ಟಡ ಕಟ್ಟಿದರು. ಅವರು ಜಿಲ್ಲಾ ಪರಿಷತ್ ಆದವಾಗ, ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಜಿಲ್ಲಾ ಪರಿಷತ್ತರಾದವಾಗ ಈ ಭಾಗದ ಹೈಸ್ಕೂಲ್ ನಮಗೆ ಬಂತು. ಯಾಕಂತೇಳಿದ್ರೆ ಅವರ ಕನಸಿದ್ದಿದೆ, ನಮ್ಮವರ ಮಕ್ಕಳು ವಿವೇಕ ಮತ್ತು ಬೇರೆ ಬೇರೆ ಕಡೆ ಹೋಗಲಿಕ್ಕೆ ಕಷ್ಟ ಆಗ್ತದೆ, ಅದರಲ್ಲಿ ಹೆಣ್ಣುಮಕ್ಕಳು ವಿದ್ಯಾಭ್ಯಾಸದಿಂದ ವಂಚಿತರಾಗ್ತಾರೆ, ಹಾಗಾಗಬಾರ್ದು ಅಂತೇಳಿ ಉದ್ದೇಶದಿಂದ ಇಲ್ಲಿ ಹೈಸ್ಕೂಲನ್ನು ನಾವು ಪ್ರಾರಂಭ ಮಾಡಿತ್ತು. ಅದು ಸಹ ನಂತರ ಕ್ರಮೇಣ ಭಾಳ ಒಳ್ಳೆಯ ರೀತಿಯಲ್ಲಿ ನಡೆದು ಇವತ್ತು ನಮ್ಮದು ಎಲ್ಲ ವ್ಯವಸ್ಥೆ ಒಟ್ಟಿಗೆ 1059 ಮಕ್ಕಳು ನಮ್ಮ ಈ ಒಂದು ಶಾಲಾ ಶಿಕ್ಷಣ ಸಂಸ್ಥೆಗಳಿಗೆ ಕಲಿತಾ ಇದ್ದಾರೆ ಅಂತ ಹೇಳಿದರೆ ಖಂಡಿತ ಅದು ನಮಗೊಂದು ಹೆಮ್ಮೆ. ಇದಕ್ಕೆ ಸಹಕಾರ ಕೊಟ್ಟ ಊರಿನ ಎಲ್ಲರೂ ಈಗ ಅಭಿನಂದಿಸ್ತೇವೆ. ಅದೇ ರೀತಿ ಈ ಒಂದು ಸಂಸ್ಥೆ ನಡೀಲಿಕ್ಕೆ ಒಳ್ಳೆಯ ಮುಖ್ಯೋಪಾಧ್ಯಾಯರುಗಳು ಬೇಕಾಗ್ತಾರೆ, ಪ್ರಾಂಶುಪಾಲರು ಬೇಕಾಗ್ತಾರೆ. 2 ಮುಖ್ಯೋಪಾಧ್ಯಾಯರು ಹಾಗೂ ಪ್ರಾಂಶುಪಾಲರು ಎಲ್ಲ ಶಿಕ್ಷಣ ಮಕ್ಕಳಿಗೆ ಶಿಕ್ಷಣ ಕೊಡುವಂಥ ಎಲ್ಲ ಶಿಕ್ಷಕರು. ನಮಗೆ ಹೆಮ್ಮೆ ಆಗೋದಂತ ಹೇಳಿದರೆ ನಾವು ಹೇಳ್ಬೋದು, ಸರ್ಕಾರಿ ಶಾಲೆ ಅಂಥೇಳಿ ಮೂಗು ಮುರಿಯೋರಿಗೆ ಆ ಶಿಕ್ಷಕರ ಅವರ ಒಂದು ಘನತೆ, ಅವರ ಶಿಕ್ಷಣ ಪ್ರೌಢಿಮೆ, ಗೌರ್ಮೆಂಟ್ ಶಾಲೆಯ ಶಿಕ್ಷಕರು ಯಾವ ರೀತಿ ಪಾಠ ಮಾಡ್ತಾರೆ ಅಂಥೇಳಿ ಅಲ್ಲಿ ಬಂದರೂ ಮಾತ್ರ ಗೊತ್ತಾಗ್ತದೆ ಹೊರತು. ಯಾಕಂತೇಳಿದರೆ ಎಲ್ಲ ಗ್ರ್ಯಾಜುಯೇಟ್ಸ್, ಪೋಸ್ಟ್ ಗ್ರ್ಯಾಜುಯೇಟ್ಸ್ ಹೆಚ್ಚಾಗಿ, ಮತ್ತು ನುರಿತ ಟ್ರೈನಿಂಗ್ ಸಹ ಅವರಿಗೆ ಆಗಾಗ ಸಿಗ್ತಾ ಇರ್ತದೆ. ಅಂಥ ಎಲ್ಲ ಟೀಚರು ನಮ್ಮ ಶಾಲೆಯಲ್ಲಿ ಇರುವುದರಿಂದ ಮಕ್ಕಳಿಗೆ ಯಾವುದೇ ಒಂದು ರೀತಿಯಲ್ಲಿ ಕಲಿವಿಕೆಗಿರ್ಬೋದು ಮತ್ತು ಆಟದ ಮೈದಾನದಲ್ಲಿರ್ಬೋದು ಯಾವುದೇ ಒಂದು ತೊಂದರೆ ಆಗೋದಿಲ್ಲ ಅಂಥೇಳಿ ನಾವು ಧೈರ್ಯದಲ್ಲಿ ಹೇಳ್ಬೋದು. ಅದಕ್ಕೋಸ್ಕರ ಇಷ್ಟೊಂದು ಒಳ್ಳೆಯ ಟೀಚರ್ ಇರಲಿಕ್ಕೋಸ್ಕರ ನಮ್ಮ ಶಾಲೆಗೆ ಹೆತ್ತವರು ಧೈರ್ಯದಿಂದ ಒಂದು ಉತ್ಸಾಹದಿಂದ ಮಕ್ಕಳನ್ನಲ್ಲಿ ಕಳಿಸಿಕೊಡ್ತಾ ಇದ್ದಾರೆ ಅಂತ ಹೇಳಲಿಕ್ಕೆ ತುಂಬ ಹೆಮ್ಮೆ ಆಗ್ತದೆ. ಅದಕ್ಕೋಸ್ಕರ ಇದೆಲ್ಲ ನಮ್ಮದೊಂದು ಆಸ್ತಿ. ನಮ್ಮ ಡಾಕ್ಟರ್ ಅಶೋಕ್ ಕಾಮತ್ ಹತ್ರ ಹೇಳಿದೆ, ಅಶೋಕ್ ಕಾಮತ್ ಬೇರೆ ಯಾರೂ ಅಲ್ಲ, ಅವರೀಗ ಬೇರೆ ಕಡೆಯಲ್ಲಿದ್ದರು, ನಮ್ಮ ಕೋಟದವರೇ. ಕೆ ಅಶೋಕ್ ಕಾಮತ್ ಅಂತ ಹೇಳಿದರೆ ನಮ್ಮ ಕೋಟ, ಕೆ ಅಂದರೆ ಕೋಟವೇ ಅಂತ ಅವ್ರ ತಂದೆ ಕೊಕ್ಕರ್ಣೆಯಿಂದ ಬಂದವರು, ಅದು ಆಗ್ತದೆ ಖಂಡಿತ. ಭಾರಿ ಅಂದರೆ ಭಾರಿ ಆತ್ಮೀಯರು ನಮಗೆ. ಯಾಕಂತ ಹೇಳಿದರೆ ನಾವು ಅವರ ತಂದೆದು ಒಂದು ಜವಳಿ ಮಳಿಗೆ ಇದೆ ಮೊದಲು ಕೋಟದಲ್ಲಿ. ನಮ್ಮ ಅಣ್ಣ ಕೆ ಸಿ ಕುಂದರ್ ಇರ್ಬೋದು, ನಮ್ಮ ಭಾವ ತೋಳರು, ಕಾಂಚನರು, ನಾವು ಎಲ್ಲ ಆವಾಗ ಇಲ್ಲಿಂದ ಸೈಕಲಲ್ಲಿ ಪೇಟೆಗೆ ಹೋಗೋದು. ಪೇಟೆಯಲ್ಲಿ ಇವರ ಅಂಗಡಿಯಲ್ಲೇ ಕೂತ್ಕೊಳ್ಳೋದು ನಾವು. ನಮ್ಮ ದೊಡ್ಡ ಕ್ಯಾಂಪ್ ಅಂದರೆ ಅಲ್ಲೇ ಪೇಪರ್ ಉಂಟು, ಎಲ್ಲ ರೀತಿಯ ಪೇಪರು ನಮ್ಮ ಅಣ್ಣಿಗೆ ಓದಬೇಕು. ಅವರ ಪೇಪರೆಲ್ಲ ಓದಿ ಅಲ್ಲೇ ಇಟ್ಟು ಕಡೆಗೆ ಬಸ್ ಬಂದ ಕೂಡಲೇ ಹತ್ತಿ ನಾವು ಗಂಗೊಳ್ಳಿಗೋ ಮಲ್ಪೆಗೋ ಎಲ್ಲ ಹೋಗುವಂಥ ಕ್ರಮ ನಮ್ಮದು. ಅವ್ರ ತಂದೆಯವರು ನಮ್ಮೆಲ್ಲರ ಮಾರ್ಗದರ್ಶಕರಾಗಿದ್ದರು. ಖಂಡಿತ ಅವರ ಒಂದು ಸುಪುತ್ರ ಇವತ್ತು ಒಳ್ಳೆಯ ಒಂದು ಸಂಪನ್ಮೂಲ ವ್ಯಕ್ತಿಗಳಾಗಿ, ಈಗ ತಾನೇ ಹೇಳಿದರು, ರಾಷ್ಟ್ರ ಮಟ್ಟದ ಸಂಪನ್ಮೂಲ ವ್ಯಕ್ತಿಗಳಾಗಿ ಇವತ್ತು ನಮ್ಮ ಶಾಲೆಗೆ ಬಂದಿದ್ದಾರೆ. ಅದು ನಮಗೊಂದು ಭಾಳ ಹೆಮ್ಮೆ. ಖಂಡಿತ ಈ ಒಂದು ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಡಿಬೇಕಂತ ಹೇಳೋದೇ ನಮ್ಮ ಉದ್ದೇಶ. ಅದಕ್ಕೋಸ್ಕರ 2 ತಿಂಗಳ ಹಿಂದೆಯಿಂದ ಸಾಕಷ್ಟು ತಯಾರಿಗಳೆಲ್ಲ ಮಾಡಿಕೊಂಡಿದ್ದಾರೆ. ಮಕ್ಕಳಿಗೆ ಯಾವುದೇ ಪ್ರತಿಯೊಂದು ಮಕ್ಕಳಿಗೂ ಏನಾದರೂ ಒಂದು ಪ್ರೈಸ್ ಸಿಗಬೇಕು ಅಂತೇಳಿ ಹೇಳಿದವಾಗ ಅದಕ್ಕೆಲ್ಲ ವ್ಯವಸ್ಥೆ ಮಾಡಿಕೊಂಡಿದ್ದಾರೆ. ಎಲ್ಲ ಮಕ್ಕಳಿಗೆ ಬೇರೆ ಬೇರೆ ಎಲ್ಲ ಪಾಠೇತರ ಚಟುವಟಿಕೆ
ಮತ್ತು ಹೊರಗಡೆ ಸ್ಪೋರ್ಟ್ಸ್ ಇರ್ಬೋದು, ಎಲ್ಲದರಲ್ಲಿಯೂ ಎಲ್ಲ ಮಕ್ಕಳು ತೊಡಗಿಸ್ಕೊಳ್ಬೇಕಂತ ಹೇಳೋದೇ ನಮ್ಮ ಉದ್ದೇಶ. ಅದೇ ರೀತಿ ಇವತ್ತು ಭಾಳ ಒಳ್ಳೆಯ ರೀತಿಯಲ್ಲಿ ಒಂದು ಕಾರ್ಯಕ್ರಮ ಜರುಗ್ತಾ ಇದೆ. ಖಂಡಿತ ಇದು ನಮ್ಮ ಹೆಮ್ಮೆಯ ಒಂದು ಸಂಸ್ಥೆ. ಖಂಡಿತ ಊರಿನವರೆಲ್ಲರೂ ಇನ್ನೂ ಹೆಚ್ಚಿನ ಸಹಕಾರ ಕೊಡಬೇಕು. ನೀವು ಸಹಕಾರ ಕೊಟ್ಟಷ್ಟು, ಎಷ್ಟು ಸಹಕಾರ ಕೊಡ್ತೀರೋ ಅಷ್ಟು. ಈಗ ನಮಗೆ ಈಗ ಪ್ರೈಮರಿ ಸ್ಕೂಲ್ ಭಾರಿ ಸಂತೋಷ ಆಗ್ತದೆ ಆ ಬಿಲ್ಡಿಂಗ್ ನೋಡಿದರೆ. ನಮಗೆ ಹೈಸ್ಕೂಲ್ ಬಿಲ್ಡಿಂಗ್ ಆಗಲಿಕ್ಕುಂಟು, ಖಂಡಿತ ಮುಂದಿನ ದಿವಸದಲ್ಲಿ ಆಗ್ತದೆ. ಕರ್ನಾಟಕ ಪಬ್ಲಿಕ್ ಸ್ಕೂಲು ಎಲ್ಲ ಬ್ರಹ್ಮವರ್ಗ ಒಂದೇ ಒಂದು ಸ್ಯಾಂಕ್ಷನ್ ಆಗಲಿಲ್ಲ ಈ ವರ್ಷ. ಆದರೆ ನಾವು ಭಾರಿ ಖಂಡಿತ ನಮ್ಮ ಸ್ಕೂಲ್ ಆಗ್ತದೆ. ಎಲ್ಲ ಥರದ ಆರ್ಹತೆ ಉಂಟು. ಎಲ್ಲಿವರೆಗೆ ಅಂತ ಹೇಳಿದರೆ ಕಿರಣ್ ಕುಮಾರ್, ನಮ್ಮ MLA ಅವ್ರ ಹತ್ರ ಕಿರಣ್ ಕುಮಾರ್ ಕೊಡ್ಗೆ ಅವ್ರ ಹತ್ರ ಹೇಳಿತು, ಶ್ರೀನಿವಾಸ್ ಪೂಜಾರಿ ಅವ್ರ ಹತ್ರ ಹೇಳಿತು. ನಮ್ಮ ಜಯಪ್ರಕಾಶ್ ಹೆಗ್ಡೆ ಅವರು ತುಂಬ ಪ್ರಯತ್ನ ಮಾಡ್ತಾಯಿದ್ರು. ಖಂಡಿತ ಅವರು ನಮ್ಮ ಎಜುಕೇಷನ್ ಸೆಕ್ರೆಟರಿ ಸಹ ಲೆಟ್ರ್ ಬರೆದು ಇವರ ಅವರ PA ಜೊತೆಲಿ ಮಾತಾಡಿ ಅದು ಆಗ್ತದೆ. ಅದಲ್ಲದೆ ಅಲ್ಲಿಯೂ ತಪ್ಪಿ ಹೋಗಬಾರ್ದು ಅಂಥೇಳಿ G. ಶಂಕರ್ ಹತ್ರ ಹೇಳಿ ಅವರು CM ನೋಟ್ ಹಾಕಿ ಇದೊಂದು ಶಾಲೆಗೆ ಕೊಡಲೇಬೇಕಂಥೇಳಿ ಆ ಒಂದು ಹಂತದಲ್ಲಿ ಅದು ಎಜುಕೇಷನ್ ಮಿನಿಸ್ಟ್ರಿಗೆ ಸಹ ಹೋಗಿದೆ. ಖಂಡಿತ ಬರುವ ವರ್ಷ ನಮಗೆ ಖಂಡಿತ ಒಂದು KPSC ಸ್ಕೂಲ್ ಖಂಡಿತ ಸಿಗ್ತದೆ. ನೀವೆಲ್ಲ ಯಾವುದೇ ಒಂದು ತೊಂದರೆ ಅನುಭವಿಸದೆ ಒಳ್ಳೆ ಈ ಶಾಲೆಯಲ್ಲಿ, ಯಾಕಂತ ಹೇಳಿದರೆ ನಮ್ಮ ಹಿರಿಯರದೆಲ್ಲರ ಕನಸು ಗ್ರಾಮ ವಿಕಾಸ ಕೇಂದ್ರ ಮಾಡುವಾಗ ಎಲ್ಲ ನಮ್ಮ ಈ ಭಾಗದ ಹಿರಿಯರು ಎಲ್ಲರದ್ದು ಕನಸು ಒಂದೇ ಇದೆ. ಇಲ್ಲಿ ನಮ್ಮ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಸಿಗಬೇಕು. ನಮ್ಮ ಮಕ್ಕಳು ಬೇರೆ ಬೇರೆ ಕಡೆ ಹೋಗಿ ಅದು ಈಗಲೇ ಎಲ್ಲರ ಹತ್ರ ಹಣ ಇದೆ, ಬೇರೆ ಬೇರೆ ಕಡೆ ಮಕ್ಕಳನ್ನ ಕಳಿಸ್ತಾರೆ. ಆದರೆ ಅವತ್ತು ಹಾಗಲ್ಲ. ಈ ಬಲೆ ಹತ್ತಿರ ಹೋಗಿ ಏನೋ ದುಡಿದು ತಂದು ಆ ದಿವಸಕ್ಕಾಗೋದೇ ಕಷ್ಟ ಇದ್ದ ಕಾಲದಲ್ಲಿ ಈ ಶಾಲೆ ಇಲ್ಲಿ ಪ್ರಾರಂಭವಾಗಿ ಇಷ್ಟು ಮಕ್ಕಳಿಗೆ ಅನುಕೂಲವಾಗುವಂತಾಗಿದೆ. ಖಂಡಿತ ಇದು ನಮ್ಮ ಒಂದು ಹೆಮ್ಮೆಯ ಶಾಲೆ. ಖಂಡಿತ ಇದನ್ನೆಲ್ಲ ಉಳಿಸಬೇಕು, ನಾವು ಬೆಳೆಸಬೇಕು. ಅದಕ್ಕೆ ಊರಿನವರು ಸಹಕಾರ ಬೇಕಾಗ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ಲರಿಗೂ ಶುಭವಾಗಲಿ. ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಡೆಯಲಿ ಅಂತ ಹಾರೈಸಿ ನನ್ನೆರಡು ಮಾತನ್ನು ಮುಗಿಸ್ತೇನೆ.